ಹಲೋ ಗಾಯ್ಸ್, ನಾವು ಇವತ್ತು ಹೋಗ್ತೀವಿ ಬೆಳಗಾವಿಯಿಂದ ದೂಧಸಾಗರ್ಗೆ. ಏನು ಬಂದ ತಕ್ಷಣ ಕ್ಯಾಸಲ್ ರಾಕ್ ಒಳಗೆ ಒಂದು ಕ್ರಾಸಿಂಗ್ ಬಂತು. ಕ್ರಾಸಿಂಗ್ ಒಳಗೆ ಏನು ಮಾಡ್ಕೊಂಡ್ವಿ. ದೂಧಸಾಗರ್ ಸಮೀಪ ಬರ್ತಿದ್ದಂಗೆ ಫುಲ್ ವ್ಯೂ ಎಲ್ಲ ಮಸ್ತ್ ಹಂಗೆ ಕಾಣಕತ್ತಿತ್ತು. ಅಲ್ಲಿನ ಒಂದು ವ್ಯೂ ಇದು. ಹೊರಗಿನ ವ್ಯೂ ಎಲ್ಲ ನೋಡಿ ಮಂದಿ ಎಲ್ಲ ಫುಲ್ ಖುಷಿಯಾಗಿ ಒಳಗೆ ಟ್ರೈನ್ ಒಳಗೆ ಫುಲ್ ಒದ್ದಾಡಕತ್ತಿದ್ರು. ಇಲ್ಲೇ ದೂಧಸಾಗರ್ ಸ್ಟಾಪ್ ಅಂತಂತೇಳಿ ನಾವು ಇಲ್ಲೇ ಹೇಳ್ಕೊಂಡು ಆಮೇಲೆ ಇಲ್ಲಿಂದ ಹೋಗ್ಬೇಕಂತೇಳಿ ನಾವು ತಿಳ್ಕೊಂಡು ಎಲ್ಲರೂ ಅಲ್ಲೇ ಇದ್ದರು. ಆಮೇಲೆ ಗೊತ್ತಾಯಿತು ಇದು ಇಲ್ಲಿ ಸ್ಟಾಪ್ ಇಲ್ಲ ಅಂತೇಳಿ. ಅದಕ್ಕೆ ಆಮೇಲೆ ಭಾಳ ಮುಂದಿತ್ತು ಅಂತೇಳಿ ನೋಡ್ಕೊಂತಂಗೆ ಹೋಗ್ತಾ ಇದ್ವಿ. ನೋಡ್ರಿ ಗಾಯ್ಸ್, ನಮ್ಗೆ ಇಲ್ಲಿ ಬಾಳೆಹಣ್ಣು ಎಲ್ಲಿ ಸಿಕ್ಕೈತಿ. ಛತ್ರಿ ತಂದಿಲ್ಲ ಅವ, ಛತ್ರಿ ತೊಗೊಂಡಿಲ್ಲ. ಒಂದು ಬಾಳೆಹಣ್ಣು ಎಲ್ಲಿ ಮುಡ್ಕೊಂಡು ಹಿಂಗೆ ಹೊಂಟೀವಿ. ತೊಗೊಂಡು ಹಿಂಗೆ ನಮ್ಮ ಅಚ್ಚಾಗ ಮೋಸ ಆಗಿದೆ ಅಂತ ಯಾವ ಬೆಳೆ ಇಲ್ಲನ ಇಲ್ಲೇ ಒಗೆದು ಬಿಟ್ಟು. ಇದೊಂದು ಸಣ್ಣದ ಉತ್ತರ ಕರ್ನಾಟಕ, ಇನ್ನೊಂದು ದೊಡ್ಡದೈತಿ ಇಲ್ಲೇ. ದೊಡ್ಡದ ಹಚ್ಚ ಹೋಗ್ಯಾನ, ಗಿಳ್ಯಾಗ ಬರೋತ್ತಾಗೈತಿ. ಅವ್ರ ಇರ್ತಾಗ ಇಬ್ಬರು ಮಂದಿ ಮಾತಾಡ್ತಾರೆ. ಇದೊಂದು ಬಾಟಲ್ ಹೋಗೋದು ಇಲ್ಲೆಲ್ಲ ಪಿಸ್ವಿ ಸ್ಟೈಲ್ ಫೋಟೋ ತಗೊಂಡು ಕುಂತಾರೆ ಇವ್ರು. ಹಿಂಗೆ ಪಚ್ಕೀರ್ ಮಾಡತ್ತಾರ. ನೀರು ಫುಲ್ ಫೋರ್ಸ್ ಹೋಗೈತಿ. ಅಲ್ಲಿಂದ ಆಮೇಲೆ ನಾವು ಮತ್ತೆ ಮುಂದೆ ನಡ್ಕೊತ ಬಂದು ಆಮೇಲೆ ನಡ್ಕೊತ ಹೋಗುವಾಗ ಇಲ್ಲೊಂದು ಮಸ್ತ್ ಬ್ರಿಡ್ಜ್ ಟೈಪ್ ಕಾಣಿತ್ತು. ಇಲ್ಲಿ ಭೀ ಒಂದು ಸ್ವಲ್ಪ ಫೋಟೋ ಶೂಟ್ ಅದು ಮಾಡಿದ್ವಿ. ಈ ದೂಧಸಾಗರದ ವ್ಯೂ ನಿಮ್ಗೆ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ.